ಓಂ ಅನಂತಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಕೂಡ ಜಗತ್ ಸರ್ವಂ ದೈವಾಧೀನಂ, ಜಗತ್ತೆಲ್ಲವೂ ಕೂಡ ದೈವಾಧೀನ. ಎಲ್ಲ ಕಡೆ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಭಗವಂತ ಇಲ್ಲದೆ ಇರತಕ್ಕಂಥ ಜಾಗನೇ ಇಲ್ಲ. ಒಂದು ಸಣ್ಣ ಬೀಜ ಹಾಕಿದ್ರೆ ದೊಡ್ಡ ಹೆಮ್ಮರಾಗುತ್ತೆ. ಇದಕ್ಕೆಲ್ಲವೂ ಕೂಡ ಕಾರಣೀಭೂತವಾಗಿರ್ತಕ್ಕಂಥದ್ದೇ ಭಗವಂತ. ಆ ಭಗವಂತನನ್ನು ನಾವು ಎಲ್ಲಿ ನೋಡ್ತೀವಿ? ನಮ್ಮ ಹೃದಯದಲ್ಲಿ ನೋಡ್ಕೋತೀವಿ, ನಮ್ಮ ಮನಸ್ಸಿನಲ್ಲಿ ನೋಡ್ಕೋತೀವಿ, ನಮ್ಮ ಮನೆಯಲ್ಲಿ ನೋಡ್ಕೋತೀವಿ, ತಂದೆ ತಾಯಿಗಳ ಮುಖೇನ ನೋಡ್ಕೋತೀವಿ, ಗುರುವಿನ ಮುಖೇನ ನೋಡ್ಕೊಳ್ತೀವಿ. ಅದರ ಜೊತೆಗೆ ದೇವಾಲಯಕ್ಕೆ ಹೋಗಿ ಆ ವಿಗ್ರಹದ ಮುಖಾಂತರ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಭಿನ್ನೈಕೆಗಳನ್ನು ಭಿನ್ನಯಿಸ್ಕೊಳ್ತೀವಿ, ನಮ್ಮ ಹರಕೆಗಳನ್ನು ಕಟ್ಕೋತೀವಿ, ನಮ್ಮ ಬೇಡಿಕೆಗಳನ್ನು ದೇವರಿಗೆ ಹೇಳ್ಕೊಳ್ತೀವಿ. ಆ ದೇವಸ್ಥಾನದಲ್ಲಿ ಸಾಕಷ್ಟು ವಿಷಯಗಳನ್ನು ನಾವೀಗಾಗಲೇ ಚರ್ಚೆ ಮಾಡಿದ್ದೀವಿ. ಬಹುಮುಖ್ಯವಾಗಿ ಅಲ್ಲಿ ಅಭಿಷೇಕ ಮಾಡಿರ್ತಕ್ಕಂಥ ನೀರು, ಆ ತೀರ್ಥ ಏನಿರುತ್ತೆ ಅದನ್ನು ನಮಗೆ ತೀರ್ಥ ರೂಪದಲ್ಲಿ ಕೊಡ್ತಾರೆ. ನಾವು ತೀರ್ಥವಾಗಿ ಸ್ವೀಕಾರ ಕೂಡ ಮಾಡ್ತೀವಿ. ಆದರೂ ಕೂಡ ಇನ್ನೂ ಹೆಚ್ಚು ಅನುಕೂಲ ಆಗಬೇಕು, ನಮಗೆ ಇನ್ನೂ ಹೆಚ್ಚು ಮಕ್ಕಳಿರ್ತಾರೆ, ಭಯ ಪಡ್ತಾ ಇರ್ತಾರೆ, ರಾತ್ರಿ ನಿದ್ದೆಯಲ್ಲಿ ಎಚ್ಚೆತ್ಕೊಳ್ತಾರೆ, ಕಿರಿಚ್ತಾರೆ, ಅರಚ್ತಾರೆ, ಹಾಗೆ ಮಕ್ಕಳು ಹಠ ಮಾಡ್ತಾ ಇರ್ತಾರೆ, ಹಾಗೆಯೇ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಮಕ್ಕಳಿಗೆ ಏನೋ ಒಂದು ಬಾಲಗ್ರಹ 12 ವರ್ಷದ ತನಕ ಸಣ್ಣ ಪುಟ್ಟ ಬಾಲಗ್ರಹ ದೋಷಗಳು ಕೂಡ ಬರ್ತಾ ಇರುತ್ತೆ. ಈ ಬಂದಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ? ಡಾಕ್ಟ್ರಿಗೆ ತೋರಿಸ್ತೀವಿ, ಔಷಧಿ ಕೊಡಿಸ್ತೀವಿ, ಅಥವಾ ಎಲ್ಲೋ ಒಂದು ಕಡೆ ಈ ಹಳೆಯ ಕಾಲದಲ್ಲಿ ಹಳ್ಳಿಗಳಲ್ಲಿ ಮಂತ್ರಗಳು ಕೂಡ ಹಾಕ್ತಾರೆ. ಆದರೆ ಇತ್ತೀಚೆಗೆ ಇದರಲ್ಲೂ ಬಹಳ ವಿಶೇಷವಾಗಿ ತಕ್ಷಣವೇ ಆ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಬೇಕು. ಸಪ್ತ ಚಕ್ರಗಳು ಕೂಡ ಜಾಗೃತಿಯ ಜೊತೆಗೆ ಮಾನಸಿಕವಾಗಿ ಸದೃಢತೆಯನ್ನು ಹೊಂದಬೇಕು ಅಂದರೆ ನಾವೇನು ಮಾಡಬೇಕು? ದೇವಸ್ಥಾನದಲ್ಲಿ ಅಲ್ಲಿರ್ತಕ್ಕಂಥ ತೀರ್ಥ ಅಥವಾ ನೀರಿರ್ಬೋದು, ಅಭಿಷೇಕದ ನೀರನ್ನು ಪ್ರೋಕ್ಷಣೆ ಮಾಡಿಸ್ಬೇಕು. ಮಕ್ಕಳಿಗೆ ಪ್ರೋಕ್ಷಣೆ, ಅರ್ಚಕರಿಗೆ ಹೇಳಿದ್ರೆ ಮಾಡ್ತಾರೆ, ಅಪ್ಪ ಒಂಚೂರು ನೀರು ಆ ತೀರ್ಥನ ಈ ಮಗುಗೆ ಪ್ರೋಕ್ಷಣೆ ಮಾಡು. ಈ ಪ್ರೋಕ್ಷಣೆ ಮಾಡೋದ್ರಿಂದ ನಮಗೇನಾಗುತ್ತೆ? ನಮ್ಮ ತಲೆ ಇಡೀ ಈ ದೇಹವನ್ನು ಪೂರ್ತಿ ಕಂಟ್ರೋಲ್ ಮಾಡೋದು ಯಾವುದು ಅಂದರೆ ಶಿರಸ್ಸು. ಅದರ ಜೊತೆಗೆ ದೇವಸ್ಥಾನದಲ್ಲಿ ತ್ರಿಕಾಲ ಪೂಜೆ ಮಾಡಿರ್ತಾರೆ, ಅಭಿಷೇಕಗಳು ಮಾಡಿರ್ತಾರೆ, ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ವಿಗ್ರಹ, ಅದರ ಜೊತೆಗೆ ವೇದ ಮಂತ್ರಗಳನ್ನು ಹೇಳಿರ್ತಾರೆ. ಇದೆಲ್ಲವೂ ಕೂಡ ಮಾಡಿರ್ತಕ್ಕಂತಹ ಆ ಜಾಗದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇದ್ದಂಗೆ, ಆ ಟ್ರಾನ್ಸ್ಫಾರ್ಮರ್ ಏನು ಅಂದರೆ ನಮಗೆ ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ಆ ಶಿರಸ್ಸಿನ ಮೇಲೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ ತಕ್ಷಣವೇ ಏನಾಗುತ್ತೆ? ಅದು ನಮ್ಮ ಆಲೋಚನೆಗಳನ್ನು ಬದಲಾಯಿಸುತ್ತೆ. ಕೆಟ್ಟ ದೋಷಗಳಿದ್ದರೆ ಹೊರಟೋಗುತ್ತೆ. ಹಾಗೆ ಕೆಲವು ಚೇಷ್ಟೆಗಳು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಅರಚೋರಿಗೆ, ಕಿರುಚೋ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಆ ಮನಸ್ಸಿನಲ್ಲಿರ್ತಕ್ಕಂಥ ನೆಗೆಟಿವಿಟಿ ಹೊರಟೋಗುತ್ತೆ. ಇದರಿಂದ ಏನಾಗುತ್ತೆ? ಆ ವ್ಯಕ್ತಿಗೆ ಒಂದು ಆಲೋಚನೆಗಳು ಧನಾತ್ಮಕವಾಗೂ ಕೂಡ ಬರುತ್ತೆ. ಮಾಟ ಮಂತ್ರ ತಂತ್ರ ಇರ್ಬೋದು, ದುಷ್ಟಶಕ್ತಿಗಳಿರ್ಬೋದು, ಪಂಚಭೂತಗಳ ಮುಖಾಂತರ ದುಷ್ಟಶಕ್ತಿಗಳಿರ್ಬೋದು, ಎಲ್ಲವೂ ಕೂಡ ಹೊರಟೋಗುತ್ತೆ. ಅದು ನಂಬಿಕೆಯ ಆಧಾರದ ಮೇಲೆ ಕೂಡ ಆಗುತ್ತೆ. ಅದರ ಜೊತೆಗೆ ಆ ವ್ಯಕ್ತಿಗೆ, ಆ ಮಗುವಿಗೆ ಆಕರ್ಷಣ ಶಕ್ತಿ ಬರುತ್ತೆ, ಒಂದು ವಿಶೇಷವಾಗಿ ಒಂದು ಆತ್ಮೀಯತೆ ಬರುತ್ತೆ, ಪ್ರೀತಿ ಪ್ರೇಮ ವಿಶ್ವಾಸಗಳು ಮೂಡುತ್ತೆ. ಇದೆಲ್ಲವೂ ಕೂಡ ಇದೆಯಾ ಅಂದರೆ ಹೌದು ಇದೆ. ಇದೆಲ್ಲವೂ ಕೂಡ ಆ ತೀರ್ಥದಲ್ಲಿರುತ್ತೆ. ಆ ಮಂತ್ರಿಸಿದ ತೀರ್ಥ ಅಷ್ಟು ಪವರ್ಫುಲ್ ಆಗಿರೋದ್ರಿಂದ ಮುಖಕ್ಕೆ, ತಲೆಗೆ ಪ್ರೋಕ್ಷಣೆ ಮಾಡ್ಕೊಂಡಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರದ ಮೇಲೆ ನಡೀತಕ್ಕಂಥದ್ದೇ ಸನಾತನ ಧರ್ಮ ಕೂಡ ಆಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.